ನಿಧಿ, ನಿಮ್ಮ ಕಂಡು ನಂಗೆ ನೋಡೋಕ್ಕಾಗಲ್ಲ. ಪ್ಲೀಸ್ ನೋಡಿ, ನೀವು ಸಮಾಧಾನ ಮಾಡ್ಕೊಂಡ್ರೆ ಮುಂದೆ ಏನು ಅಂತ ಯೋಚನೆ ಮಾಡೋಕ್ಕಾಗೋದು. ಏನು ಸರ್, ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅವ್ರು ಕೊಲೆ ಆಗಿದ್ದಾರೆ ಅಂದರೆ ಏನು ಅರ್ಥ? ನಮ್ಮ ಅಪ್ಪ ಅಮ್ಮ ಯಾರಿಗೆ ದ್ರೋಹ ಮಾಡಿದ್ರು ಅಂತ ಕೊಲೆ ಆದ್ರು ಕರ್ಣ ಸರ್. ಅದನ್ನು ಖಂಡಿತ ಕಂಡುಹಿಡಿಯೋಣ. ಆದರೆ ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಐಮ್ ಸಾರಿ. ಈ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು. ಏನೋ ಮೊದಲೇ ಗೊತ್ತಿತ್ತ? ಅವತ್ತು ಹಾಸ್ಪಿಟ್ಲ್ ಹತ್ರ ಯಾರೋ ಬಂದು ಪತ್ರ ಕೊಟ್ಟಿದ್ರು. ಯಾರು ಅಂತ ಗೊತ್ತಾಗಿರಲಿಲ್ಲ. ಆ ಪತ್ರ ನನ್ನ ಕೈಗೆ ಸಿಕ್ಕಿತ್ತು. ಬಟ್ ಅದರಲ್ಲಿ ನಿಮ್ಮ ತಂದೆ ತಾಯಿನ ಕೊಲೆ ಮಾಡಿದ್ದಾರೆ ಅಂತ ಮಾತ್ರ ಬರೆದಿತ್ತು. ಇಷ್ಟು ದೊಡ್ಡ ವಿಷಯನ ನನಗೆ ಯಾಕೆ ಸರ್ ನೀವು ಹೇಳಲಿಲ್ಲ? ಆ ಟೈಮಲ್ಲಿ ನಿತ್ಯ ಮದುವೆ ನಡೀತಿತ್ತು. ಆಗ ಹೇಳಿದ್ರೆ ಎಲ್ರಿಗೂ ಹಿಂಸೆ ಆಗುತ್ತೆ, ಮದುವೆ ಮುಗಿದ್ಮೇಲೆ ಹೇಳೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತು. ಅದಾದಮೇಲೆ ಸಮಸ್ಯೆ ಮೇಲೆ ಸಮಸ್ಯೆ ಬಂತು. ಈ ವಿಷಯ ಹೇಳೋದು ಬಿಟ್ಟು ಹೋಯ್ತು. ಇನ್ಮೇಲೆ ನಿಮ್ಮ ತಂದೆ ತಾಯಿನ ಯಾರು ಕೊಲೆ ಮಾಡಿದ್ರು ಅಂತ ಕಂಡುಹಿಡಿಯೋಣ. ನಾನು ನಿಮ್ಮ ಜೊತೆಗಿರ್ತೀನಿ. ಈ ಬದುಕು ಏನೆಲ್ಲ ಪರೀಕ್ಷೆ ಕೊಟ್ಬಿಡ್ತು. ಎಲ್ಲದನ್ನು ಸಹಿಸಿ ಒಂದೊಂದ್ಸಲ ಬದುಕೇ ಸಾಕು ಅನ್ಸುತ್ತೆ. ನಮ್ಮಿಬ್ಬರ ಪರಿಸ್ಥಿತಿ ಬೇರೆ ಬೇರೆ ಆದರೂ ನೋವು ಒಂದೇ, ಗಾಯದ ಆಳ ಕೂಡ ಒಂದೇ. ನಿಮಗೂ ಅಪ್ಪ ಅಮ್ಮ ಇಲ್ಲ, ನನಗೂ ಅಪ್ಪ ಅಮ್ಮ ಇಲ್ಲ. ಬಹುಶಃ ಅದಕ್ಕೆ ಅನಿಸುತ್ತೆ ಈ ಜೀವನ ನಮ್ಮಿಬ್ಬರನ್ನೂ ಒಂದು ಮಾಡಿದೆ. ನಾನು ನಿಮ್ಮಲ್ಲಿ ನನ್ನ ತಂದೆ ತಾಯಿನ ನೋಡ್ತೀನಿ. ನಿಮಗೆ ಅಪ್ಪನ ಧೈರ್ಯ, ಅಮ್ಮನ ಮಮತೆ ಎರಡೂ ಕೂಡ ಪ್ರಯತ್ನ ಮಾಡ್ತೀನಿ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮುಂದೆ ಬರೋದನ್ನು ಒಟ್ಟಿಗೆ ಎದುರಿಸೋಣ. ಪ್ಲೀಸ್ ರಿಲ್ಯಾಕ್ಸ್ ಆಗಿ. ಅಮ್ಮ, ಇದು ಏನಾಯ್ತು? ಓ ಇದೀರಿ ಸರ್, ಅದು ಹೇಳಿ, ಪರವಾಗಿಲ್ಲ. ಏನಾಯ್ತು? ಈ ಮಂತ್ ಸ್ವಲ್ಪ ಪೀರಿಯಡ್ಸ್ ಬೇಗ ಆಗೋಗಿದೆ. ನಾನೇನು ರೆಡಿ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಯಾಕೆ ಇಷ್ಟು ಮುಜುಗರ ಪಡ್ತಿದ್ದೀರಾ? ಅದು ಸ್ಯಾನಿಟರಿ ಪ್ಯಾಡ್. ಅಷ್ಟೇ ತಾನೇ, ನಾನು ಆರ್ಡರ್ ಮಾಡ್ತೀನಿ ಬಿಡಿ. ನೀವು ಫ್ರೆಶ್ ಅಪ್ ಆಗಿ ಬನ್ನಿ. ನೀವು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಇದಕ್ಕೆ ಬಂದಿರುತ್ತೆ, ನಾನು ತೊಗೊಂಡು ಬರ್ತೀನಿ. ಅಮ್ಮ ಕೊಲೆ ಆಗಿದಾರ. ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಮಾತ್ರ ಹುಡುಕ್ದೆ ನಾನು ಬಿಡಲ್ಲ. ಅಮ್ಮ,